ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಇಳದಲು ಒಂದು ವಾಕ್ಯನ ಓದಿಕೊಳ್ಳೋಣ. ಪ್ರಕಟಣೆ 1:10 ಹೇಳುತ್ತೆ, ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದ್ದೇನು. ಮಹಿಮೆ ಉಂಟಾಗಲಿ ದೇವರಿಗೆ. ದೇವ್ರ ವಾಕ್ಯ ಹೇಳುತ್ತಂದ್ರೆ, ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾದೇನು. ದೇವ್ರಿಗೆ ಮಹಿಮೆ ಉಂಟಾಗಲಿ. ಯೋಹಾನ, ದೇವರ ಶಿಷ್ಯನಾದ ಯೋಹಾನ ಆತನು ಹೇಳ್ತಾನೆ, ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾದೇನು. ಕರ್ತನ ದಿನ ನೋಡ್ರಿ, ಭಕ್ತನ ಹೇಳ್ತಾನೆ, ಕರ್ತನ ದಿನದಲ್ಲಿ ದೇವರಾತ್ಮ ವಶನಾದೇನು. ಹಾಗಾದ್ರೆ ಕರ್ತನ ದಿನವೂ ಉಂಟಲ್ವಾ ಬೈಬಲಲ್ಲಿ? ನಾವು ನೋಡ್ತೀವಿ ವಾಕ್ಯದ ಮೂಲಕವಾಗಿ. ಕರ್ತನ ದಿನ, ಕರ್ತನ ದಿನ ಅಂದ್ರೆ ಏನು? ಆಮೇನ್, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಸತ್ತು 3ನೇ ದಿನ ಜೀವದಿಂದ ಎದ್ದು ಬಂದ ವಾರದ ಮೊದಲನೇ ದಿನ ನೋಡ್ತೀವಿ. ಯೋಹನ ಸುವಾರ್ತೆಯಲ್ಲಿ, ಮಾರ್ಕ ಸುವಾರ್ತೆಯಲ್ಲಿ ವಾರದಲ್ಲಿ ಮೊದಲನೇ ದಿನ ಇನ್ನು ಮೊಬ್ಬಿರುವಾಗೆ ಯೇಸು ಸ್ವಾಮಿ ಜೀವದಿಂದ ಎದ್ದು ಬಂದನ್ನು ನಾವು ನೋಡ್ತೀವಿ. ವಾರದ ಮೊದಲನೇ ದಿನ. ಹಾಗಾದರೆ ಕರ್ತನ ದಿನ ಯಾವುದಂದರೆ ಆರಾಧಿಸುವಂಥ ಭಾನುವಾರ ದಿನ. ಭಾನುವಾರ ನೋಡ್ರಿ, ಭಾನುವಾರ ಎಲ್ಲರಿಗೂ ಲೀವು. ಇಡೀ ಪ್ರಪಂಚಕ್ಕೆ ಭಾನುವಾರ ಲೀವ್ ಇರುತ್ತೆ. ಕಾರಣ, ದೇವರೇ ಮನುಷ್ಯನ ಮೂಲಕವಾಗಿ ಎಲ್ಲರಿಗೂ ರಜವನ್ನು ದೇವರು ಕೊಟ್ಟಿದ್ದಾನೆ. ಯಾಕೆ ಎಲ್ಲರಿಗೂ ರಜಾ ದೇವರು ಮನುಷ್ಯರ ಮೂಲಕವಾಗಿ ಕೊಟ್ಟಿದ್ದಾನಂದರೆ, ಜನಗಳು 6 ದಿನ ಕೆಲಸಗಳನ್ನ ಮಾಡಬೇಕು. 7ನೇ ದಿನ ದೇವರನ್ನ ಆರಾಧಿಸುವ ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ ದಿನ ಅಂತ ನಾವು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ವಾರದ ಮೊದಲನೇ ದಿನ, ಯೇಸು ಸತ್ತು ಜೀವದಿಂದ ಎದ್ದು ಬಂದ ಮೊದಲನೇ ದಿನ, ಅದು ಸಹ ನಾವು ನೋಡ್ತೀವಿ ಭಾನುವಾರ ದಿನ. ಆ ಭಾನುವಾರ ದಿನ ಯಾರ ದಿನ ಅಂದರೆ ಕರ್ತನ ದಿನ. ಹಲ್ಲೆಲೂಯಾ. ಭಾನುವಾರ ದಿನ ಯಾರ ದಿನ? ಕರ್ತನ ದಿನ. ಆಗ ಕರ್ತನ ದಿನದಲ್ಲಿ ನಾವು ಎಲ್ಲಿರ್ಬೇಕಂದ್ರೆ ಕರ್ತನ ಆಲಯದಲ್ಲಿ ಇರಬೇಕು. ಅನೇಕರು 6 ದಿನಗಳು ಕೆಲಸ ಮಾಡಿ ಭಾನುವಾರ ಏನು ಮಾಡಬೇಕಂದ್ರೆ ಕರ್ತನ ದಿನದಲ್ಲಿ ಕರ್ತನ ಆಲಯದಲ್ಲಿ ಹೋಗಿ ದೇವರನ್ನ ಆರಾಧಿಸುವರಾಗಿ, ದೇವರನ್ನ ಸ್ತುತಿಸುವರಾಗಿ, ದೇವರ ವಾಕ್ಯಗಳನ್ನು ಕೇಳುವರಾಗಿ, ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವರಾಗಿ, ದೇವರ ನಾಮವನ್ನು ಮಹಿಮೆ ಪಡಿಸುವರಾಗಿ ಇರಬೇಕು. ಹಾಗೆ ದೇವರ ಕಟ್ಟಲೆ. ಆದರೆ ಭಾನುವಾರ ತುಂಬ ಜನ ಏನು ಮಾಡ್ತಾರೆ, ಕರ್ತನ ದಿನ ಆಲಯಗಳಿಗೆ ಹೋಗದೆ ಕೆಲಸಗಳಿಗೆ ಹೋಗ್ತಾರೆ, ಆಲಯಕ್ಕೆ ಹೋಗೋದಿಲ್ಲ. ಮದುವೆಗಳಿದ್ರೆ ಮದುವೆಗಳಿಗೆ ಹೋಗ್ಬಿಡ್ತಾರೆ, ದೇವರ ಆಲಯಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಯಾರಾದರೂ ಮನೆಗಳಿಗೆ ನೆಂಟರು ಬಂದರೆ ಭಾನುವಾರ ದಿನ ಆಲಯಗಳಿಗೆ ಬರುವುದೇ ಇಲ್ಲ. ಒಂದು ವೇಳೆ ಅವ್ರಿಗೆ ಏನಾದರೂ ಒಂದು ಜ್ವರ, ತಲೆನೋವು ಬಂದ್ರೂ ಭಾನುವಾರ ಆಸ್ಪತ್ರೆಗಳಿಗೆ ಹೋಗ್ತಾರೆ, ದೇವರ ಕರ್ತನ ಆಲಯಕ್ಕೆ ಬರುವುದೇ ಇಲ್ಲ. ಒಂದು ವೇಳೆ ಲೌಕಿಕವಾದ ಯಾವುದಾದ್ರೂ ಕಾರ್ಯಗಳಿದ್ರೆ ಅವುಗಳಲ್ಲಿ ಹೋಗಿ ಅವ್ರುಗಳು ಏನು ಮಾಡ್ತಾರೆ, ಅವುಗಳಲ್ಲಿ ಗಮನ ಸಲ್ಲಿಸುವರಾಗಿರ್ತಾರೆ. ನೋಡ್ರಿ, ಈ ರೀತಿ ಎಲ್ಲ ಮಾಡುವುದಾದರೆ ಅದು ಅಂಥ ವ್ಯಕ್ತಿಗಳ ಮೇಲೆ ದೇವರು ಪ್ರಿಯವಾಗಿರ್ತಾನ? ದೇವರ ಮೆಚ್ಚುಗೆ ಆಗಿರ್ತಾನ? ಇಲ್ಲವೇ ಇಲ್ಲ. ಕರ್ತನ ದಿನ ಕರ್ತನ ಆಲಯದಲ್ಲಿ ಇರಬೇಕಾದವರುಗಳು ಬೇರೆ ಬೇರೆ ಎಲ್ಲ ಕಾರ್ಯಗಳಲ್ಲಿ ಹೋಗಿ ಇರುವುದಾದರೆ ದೇವರ ಕಣ್ಣು ನೋಡೋದಿಲ್ಲವಾ? ಆಗ ದೇವರ 6 ದಿನಗಳು ನಿಮ್ಗೆ ಆರೋಗ್ಯ ಕೊಟ್ಟು, 6 ದಿನಗಳು ಆಹಾರ ವಸ್ತ್ರಗಳನ್ನು ಕೊಟ್ಟು, 6 ದಿನಗಳು ನಿಮ್ಮ ಕುಟುಂಬ, ನಿಮ್ಮ ವ್ಯಾಪಾರ, ನಿಮ್ಮ ಕೆಲಸ, ನಿಮ್ಮ ಎಜುಕೇಷನ್ನು ಅಲ್ವಾ, ಎಷ್ಟೆಲ್ಲ ದೇವರ 6 ದಿನಗಳಲ್ಲಿ ಅದ್ಭುತವಾಗಿ ನಿಮಗೆ ಆರೋಗ್ಯ, ಆಯುಸ್ಸು, ನೀವು ಹೋಗುವಾಗಲೂ ಬರುವಾಗಲೂ ಪ್ರತಿಯೊಂದು ಕಾರ್ಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಆ 6 ದಿನಗಳು ಕರ್ತನ ನಿಮ್ಮನ್ನು ಆಶೀರ್ವದಿಸಿದ್ದಾನಲ್ಲ, ಆ ಎಲ್ಲ ಮಾಡಿರೋ ಉಪಕಾರಗಳಿಗೆ ಕರ್ತನ ಆಲಯದಲ್ಲಿ ಹೋಗಿ ಏನು ಮಾಡಬೇಕು, ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿ ದೇವರನ್ನ ಗೌರವ ಪಡಿಸಬೇಕು. ಆದರೆ 6 ದಿನ ದೇವರು ಈ ರೀತಿಯಾಗಿ ಮಾಡಿದ್ರು ಸಹ ಅನೇಕರು ಕರ್ತನ ಆಲಯದಲ್ಲಿ ಹೋಗಿ ದೇವರಿಗೆ ಕೃತಜ್ಞತೆ ಹೇಳದೆ ಇನ್ನೂ ಏನು ಮಾಡ್ತಾರೆ, ಅವಿದ್ಯರಾಗಿ ದೇವರನ್ನ ಘನಹೀನಪಡಿಸಿ ದೇವರಿಗೆ ದುಃಖ ಕೋಪವನ್ನು ಕೊಡುವುದಾದರೆ ಅಂಥವರ ಜೀವಿತದಲ್ಲಿ ಶಾಪ, ಅಂಥವರ ಜೀವಿತದ ಕುಟುಂಬಗಳಲ್ಲಿ ಶಾಪ, ಅಂಥವ್ರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಶಾಪ. ಹೌದು, ಆಶೀರ್ವಾದ ಉಂಟಾಗೋದಿಲ್ಲ, ಶಾಪನೇ ಬರುತ್ತೆ. ಶಾಪದ ನಿಮಿತ್ತವಾಗಿ ಅವರ ಕುಟುಂಬಗಳಲ್ಲಿ, ಜೀವಿತಗಳಲ್ಲಿ ಆರೋಗ್ಯ ಕಳ್ಕೊಳ್ತಾರೆ, ಸಮಾಧಾನ ಕಳ್ಕೊಳ್ತಾರೆ, ಒಳ್ಳೆ ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡು ಕಷ್ಟಪಟ್ಟು ದುಃಖಪಟ್ಟು ವೇದನೆ ಪಡಬೇಕಾಗುತ್ತೆ. ಆಮೇನ್, ಹಲ್ಲೆಲೂಯಾ. ಯಾಕೆ ಹೇಳು? ಕರ್ತನ ದಿನ ಕರ್ತನ ಆಲಯದಲ್ಲಿ ಇಲ್ಲದೆ
ನೀವು ಲೌಕಿಕವಾದ ಕಾರ್ಯಗಳಲ್ಲೇ ನಿರಂತರವಾಗಿ ಹೋಗ್ತಾ ಇದ್ರೆ ಸೃಷ್ಟಿಕರ್ತನ ಏನು ಮಾಡ್ತಾನೆ? ಹಾಗಾಗಿ ದೇವ ಜನರೇ, ಹಾಗೆ ಮಾಡೋದು ಬಹಳವಾದ ತಪ್ಪು. ಯೋಹಾನ ಹೇಳ್ತಾನೆ, ಕರ್ತನ ದಿನದಲ್ಲಿ ದೇವರ ಆತ್ಮ ವಶನಾದೇನು. ಆಗ ನಾವು ಸಹ ನೀವು ಸಹ ಏನು ಮಾಡಬೇಕು? ಕರ್ತನ ದಿನ ಕರ್ತನ ಆಲಯದಲ್ಲಿ ಇರಬೇಕು. ನಮಗೆ ಯಾವ ಕೆಲಸಗಳನ್ನು ನಾವು ಮುಖ್ಯಪಡಿಸಬಾರ್ದು. ಆ ಇಡೀ ದಿನ ನಾವು ದೇವರ ದಿನ ದೇವರಿಗೆ ಕೊಟ್ಟು ಬಿಡಬೇಕು. ಉಳಿದ 6 ದಿನಗಳು ನಿಮ್ಮ ದಿನಗಳು. ಇಡೀ ಭಾನುವಾರ ದಿನ ಪರಿಪೂರ್ಣವಾಗಿ ದೇವರಿಗೆ ಕೊಟ್ಟು ಬಿಡಬೇಕು. ಅದನ್ನ ಯಾವ ಕೆಲಸಗಳನ್ನು ಇಟ್ಟುಕೊಳ್ಳಬಾರದು, ಯಾವ ಸ್ಥಳಗಳಿಗೆ ಹೊರಡಬಾರದು, ಯಾವ ಬಿಸ್ನೆಸ್ಗಳು ವ್ಯವಹಾರಗಳು ಅದರಲ್ಲಿ ನೀವು ಮಾಡಬಾರದು. ಹಾಗೆ ಮಾಡುವುದಾದರೆ ನೀವು ದೇವ್ರನ್ನ ಬಿಟ್ಟು ದೇವ್ರ ವಾಕ್ಯನ ಅಲಕ್ಷ್ಯ ಮಾಡಿ ದೇವ್ರನ್ನ ಘನಹೀನ ಪಡಿಸ್ತಾ ಇದ್ದೀರಾ. ಹಾಗೆ ನೀವು ಘನಹೀನ ಪಡಿಸುವಾಗ ಏನಾಗುತ್ತೆ? ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಮಾಡೋ ಕೆಲಸ ಕಾರ್ಯಗಳಲ್ಲಿ ಬಹಳ ಶಾಪ, ಬಹಳ ನಷ್ಟ ಎಲ್ಲವನ್ನು ನೀವು ಹೊಂದಿಕೊಳ್ಳಬೇಕಾಗುತ್ತೆ. ಅದು ತಪ್ಪು. ಹಾಗೆ ಮಾಡೋಕ್ಕೆ ಹೋಗಬಾರದು. ಅದು ಸೈತಾನು ನಿಮಗೆ ಕೊಡುವ ಒಂದು ಆಲೋಚನೆ ತಂತ್ರವಾಗಿ ನಿಮ್ಮನ್ನು ದೇವರಿಂದ ದೂರ ಮಾಡಿ, ನಿಮ್ಮನ್ನು ಆರಾಧನೆಗಳಿಂದ ದೂರ ಮಾಡಿ, ದೇವರ ವಾಕ್ಯದಿಂದ ನಿಮ್ಮನ್ನು ದೂರ ಮಾಡಿ, ದೇವರಿಗೂ ನಿಮಗೂ ಇರುವಂಥ ಐಕ್ಯವನ್ನು ಸೈತಾನು ಮಧ್ಯದಲ್ಲಿ ಇಂಥ ಕಾರ್ಯಗಳನ್ನ ತಂದಾಕಿ ದೇವರಿಗೆ ನೀವು ಮೆಚ್ಚುಗೆ ಆಗಿ ದೇವರಿಗೆ ಸಮೀಪವಾಗಿ ಸೈತಾನ್ ಬಿಡದೆ ಇಂಥ ಕಾರ್ಯಗಳಲ್ಲಿ ನಿಮ್ಮನ್ನು ಹೊರಡಿಸಿಬಿಡುತ್ತಾನೆ. ನೀವು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ, ಸೈತಾನಿಗೆ ಸ್ಥಳ ಕೊಡಬೇಡಿರಿ. ಕರ್ತನ ದಿನದಲ್ಲಿ ಕರ್ತನ ಆಲಯದಲ್ಲಿರ್ರಿ. ಆ ದಿನವನ್ನು ಹೊಲೆ ಮಾಡಬೇಡಿ, ಆ ದಿನವನ್ನು ಕಳ್ಳತನ ಮಾಡ್ಕೊಳ್ಬೇಡಿ, ಆ ದಿನವನ್ನು ಅಸಡ್ಡೆ ಮಾಡಬೇಡಿ, ಆ ದಿನವನ್ನು ಘನಹೀನ ಪಡಿಸಬೇಡಿ. ಅದು ದೇವರಿಗೆ ಇಷ್ಟ ಇಲ್ಲದ ಕಾರ್ಯ, ಅದು ದೇವರಿಗೆ ಕೋಪ ಹುಟ್ಟಿಸುವ ಕಾರ್ಯ, ದೇವರ ಮನಸ್ಸು ಹೃದಯನ ದುಃಖಪಡಿಸುವಂಥ ಕಾರ್ಯವಾಗಿರುತ್ತೆ. ಹಾಗಾಗಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಯಾರೊಬ್ಬರು ಆ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಇವತ್ತಿಗೆ ನೀವು ಸ್ವಲ್ಪ ಭಾನುವಾರ ಬರದೆ ಎಲ್ಲ ಕಡೆ ಹೋದ್ರು ನಾನು ಚೆನ್ನಾಗಿದ್ದೀನಿ, ಕಾರ್ಯ ಎಲ್ಲ ನಡೀತದಂದು ನೀವು ಹೇಳ್ಬೋದು. ಆದರೆ ಹಾಗೆ ಏನಾಗುತ್ತೆ? ಸ್ವಲ್ಪ ದಿನಗಳ ಒಳಗಡೆ ಸಗಲವನ್ನು ನಾವೇನು ಮಾಡಬೇಕು? ನಷ್ಟಗಳನ್ನ, ಅನೇಕ ಶಾಪಗಳನ್ನ, ಅನೇಕ ಹೋರಾಟಗಳನ್ನ, ನಷ್ಟ ಅದನ್ನಲ್ಲಿ ನಾವು ಕಾಣಬೇಕಾಗುತ್ತೆ. ಆವಾಗ ನಾವು ದುಃಖಪಟ್ಟು ಕಣ್ಣೀರು ಬಿಟ್ಟು ದೇವ್ರ ಹತ್ರ ಕ್ಷಮೆ ಕೇಳಿ, ದೇವಾ ನಾನು ಈಗ ಮಾಡಿಬಿಟ್ಟು ಆಗ ಮಾಡಿಬಿಟ್ಟೆ, ನಾನು ಕ್ಷಮಿಸೊಂದು ಕೇಳಬೇಕಾಗುತ್ತೆ. ಆದರೂ ಅಂಥವ್ರನ್ನ ದೇವ್ರು ಬೇಗ ಆಶೀರ್ವಾದ ಮಾಡೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ಯೋಹಾನ ಹೇಳ್ತಾನೆ, ಕರ್ತನ ದಿನದಲ್ಲಿ ನಾನು ದೇವರಾತ್ಮ ವಶನಾದೆನು. ಹೌದು, ಕರ್ತನ ದಿನದಲ್ಲಿ ಕರ್ತನ ಆಲಯದಲ್ಲಿ ಪ್ರತಿಯೊಬ್ಬರುಗಳು ಏನು ಮಾಡಬೇಕಂದ್ರೆ ದೇವನು ಇಳಿದು ಬರುತ್ತಾನೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆಲಯವಾಗಿ ಎಲ್ಲ ಕೂಡಿ ಬರುವಾಗೆ, ಸಭೆಯಾಗಿ ಎಲ್ಲ ಕೂಡಿ ಬರುವಾಗೆ ದೇವಾದಿ ದೇವನು ಆ ಪರಲೋಕವನ್ನು ಬಿಟ್ಟು, ಸಿಂಹಾಸನವನ್ನು ಬಿಟ್ಟು ನಮ್ಮೆಲ್ಲರ ಮಧ್ಯದಲ್ಲಿ ಅವರು ಇಳಿದು ಬರುತ್ತಾರೆ. ಅವ್ರು ಇಳಿದು ಬರುವಾಗ ಏನಾಗುತ್ತೆ? ಆ ಜಾಗದಲ್ಲಿ ಕರ್ತನ ಅನೇಕರನ್ನ ಆತ್ಮದಿಂದ ತುಂಬಿಸಿ, ಅಭಿಷೇಕದಿಂದ ತುಂಬಿಸಿ, ಅವರಿಗೆ ವರಗಳನ್ನು, ದರ್ಶನಗಳನ್ನು, ಪ್ರವಾದನೆಗಳನ್ನು, ಅನ್ಯ ಭಾಷೆಗಳನ್ನು, ಅನೇಕ ತಾಲಂತುಗಳನ್ನು, ಅನೇಕ ಆತ್ಮೀಯ ಕಾರ್ಯಗಳಿಂದ ಕರ್ತನವನ್ನು ತುಂಬಿಸಿ ಅವ್ರನ್ನ ಆಶೀರ್ವದಿಸುತ್ತಾನೆ. ಈ ರೀತಿಯಾಗಿ ಕರ್ತನ ಆಶೀರ್ವಾದನ ಹೊಂದಿಕೊಂಡು ನಂತರ ನಾವು ಹೊರಗಡೆ ಹೋಗಿ ಉಳಿದ 6 ದಿನಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳು ಮಾಡುವಾಗ ಅದರಲ್ಲಿ ಸಂಪೂರ್ಣ ಆಶೀರ್ವಾದ ಇರುತ್ತೆ, ದೇವರ ಹಸ್ತ ಇರುತ್ತೆ. ಹಾಗೆ ಬಂದು ನೀವು ಹೋಗುವಾಗೆ ನಿಮ್ಮ ಮೇಲೆ ದೇವರ ಹಸ್ತ ಇರುತ್ತೆ, ಕುಟುಂಬಗಳ ಮೇಲೆ ದೇವರ ಹಸ್ತ ಇರುತ್ತೆ, ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ದೇವರ ಹಸ್ತ ಇರುತ್ತೆ, ನಿಮ್ಮ ಎಲ್ಲ ವ್ಯವಹಾರಗಳ ಮೇಲೆ ದೇವರ ಹಸ್ತ ಇರುತ್ತೆ. ಯಾಕೆ ಹೇಳ್ರಿ? ನೀವು ಕರ್ತನ ಮಹಿಮೆ ಪಡಿಸಿ ಹೋಗಿದ್ದೀರಲ್ಲ. ಹಾಗಾಗಿ ಕರ್ತನು ಇಡೀ ಉಳಿದ ವಾರವೆಲ್ಲ ನಿಮ್ಮ ಒಟ್ಟಿಗಿದ್ದು ಆತನು ತನ್ನ ಹಸ್ತ ಎಲ್ಲ ಕಾರ್ಯಗಳ ಮೇಲೆ ಇಟ್ಟು ಸಫಲಗೊಳಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರಿಯರೇ, ಸಬ್ಬತ್ ಭಾನುವಾರ ದಿನವನ್ನು ಅಸಡ್ಡೆ ಮಾಡಬೇಡ್ರಿ. ನಿಮಗೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಸಾಲ ಇದ್ರೂ ಪರವಾಗಿಲ್ಲ, ಮನೆಗಳಲ್ಲಿ ಹೋರಾಟಗಳಿದ್ರೂ ಪರವಾಗಿಲ್ಲ, ಏನೇ ಪ್ರಾಬ್ಲಮ್ಸ್ ಇರಲಿ ಅವುಗಳೆಲ್ಲವನ್ನು ನೀವು ತಲೆನಲ್ಲಿ ಇಟ್ಕೊಂಡು ಚಿಂತೆ ಮಾಡಿಕೊಂಡು ಏನು ಮಾಡಬಾರ್ದು? ಆ ದಿನವನ್ನು ನೀವು ಆ ರೀತಿ ಕಳೆದು ಕೂತ್ಕೊಂಡಿರಬಾರ್ದು. ಎಷ್ಟಿದ್ರು ಎಲ್ಲ ಪರವಾಗಿಲ್ಲ, ಓದ್ರಿ, ತಳ್ಳಿಬಿಟ್ಟು ಆಲಯಗಳಿಗೆ ಓಡೋಡಿ ಹೋಗ್ರಿ, ಓಡೋಡಿ ಬನ್ರಿ. ಕರ್ತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಕರ್ತನಿಗೊಂದು ಹೆಸರು ಉಂಟು, ಯೆಹೋವ ಈರೆ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಯೆಹೋವ ಈರೆ, ಆತನು ಎಲ್ಲವನ್ನ ಒದಗಿಸಿಕೊಡುವ ದೇವನಾಗಿದ್ದಾನೆಂದು ದೇವರ ವಾಕ್ಯ ಹೇಳುತ್ತೆ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ವಾಕ್ಯ ಕೇಳಿರೋರು ಧ್ಯಾನಿಸ್ರಿ, ಗ್ರಹಿಸ್ಕೊಳ್ರಿ, ಧ್ಯಾನ ಮಾಡಿ ಗ್ರಹಿಸಿ ಕಾರ್ಯ ರೂಪಗಳಲ್ಲಿ ಮಾಡುವರಾಗಿರ್ರಿ.
ಹಾಗೆ ಕೇಳಿ ಹಾಗೆ ಬಿಟ್ಟು ಸುಮ್ಗೆ ಮೌನವಾಗಿ ಹಾಗೆ ನಿರಂತರವಾಗಿ ಮತ್ತೆ ಆ ಕಾರ್ಯಗಳಲ್ಲಿ ಹೊರಡಬೇಡ್ರಿ. ಇದು ಕೊನೆ ಕಾಲವಾಗಿದೆ. ದೇವ್ರ ಬರೋಣ ಬಹಳ ಸಮೀಪವಾಗಿದೆ. ದೇವರಿಂದ ಮಾತ್ರನೇ ನಾವು ಎಲ್ಲದರಲ್ಲೂ ಸುರಕ್ಷಿತವಾಗಿರಲು ಸಾಧ್ಯ. ದೇವರಿಲ್ಲದೆ ಹೋದ್ರೆ ನಮಗೆ ಸುರಕ್ಷತೆ ಭದ್ರತೆ ಇರುವುದೇ ಇಲ್ಲ. ಸೈತಾನ ಯಾರನ್ನು ನುಂಗಲೆಂದು ಅವನು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ನೀವು ದೇವರಲ್ಲಿ ಅಂಟಿಕೊಂಡು ದೇವರಲ್ಲೇ ನೀವು ಜೀವಿಸುವುದಾದರೆ ನಿಮ್ಮನ್ನ ದೇವರು ಅದ್ಭುತವಾದ ರೀತಿಯಲ್ಲಿ ಕಾಪಾಡಿಕೊಳ್ತಾನೆ, ನಿಮ್ಮನ್ನ ಆತನೇ ನಡೆಸುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈ ವೇಳೆಯಲ್ಲಿ ವಾಕ್ಯವನ್ನು ಕೇಳಿಕೊಡುವಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಎಲ್ಲರಿಗೂ ಜ್ಞಾನ ಕೊಡ್ರಿ, ತಿಳುವಳಿಕೆ ಕೊಡ್ರಿ, ನಿಮ್ಮ ಭಯಪಡುವಂಥ ಭಯವನ್ನು ಕೊಡ್ರಿ, ನಿಮ್ಮನ್ನು ಮೊದಲನೇ ಸ್ಥಾನದಲ್ಲಿ ಇಡುವಾಗ ಸಹಾಯ ಮಾಡ್ರಿ. ಎಲ್ಲರ ಮನಸ್ಸು ಹೃದಯಗಳನ್ನು ಪ್ರೇರೇಪಿಸ್ರಿ ಅಪ್ಪ. ಭಯದಿಂದ ನಡುಕದಿಂದ ನಿನ್ನ ಆಲಯಗಳಿಗೆ ಆರಾಧನೆಗಳಿಗೆ ಅಪ್ಪ ಹೊರಟು ಬರುವಾಗೆ ಸಹಾಯ ಮಾಡ್ರಿ. ಅದಕ್ಕೆ ವಿರೋಧ ತಡೆಗಳನ್ನ ತಂದಾಕುವಂಥ ಎಲ್ಲ ವಿರೋಧ ಹೋರಾಟಗಳನ್ನ ಏಸು ನಾಮದಲ್ಲಿ ದೂರಪಡಿಸ್ರಿ. ಎಲ್ಲ ಮಕ್ಕಳನ್ನ ಆಶೀರ್ವದಿಸ್ರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೆಳಗೆ ಮಾಡಿದ್ಗ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿರೋ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.